ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಅಮ್ಮ ಈಗ್ಲೂ ಕಾಲ ಮಿಂಚಿಲ್ಲ, ಹೇಗಾದ್ರೂ ಮಾಡಿ ಈ ಎಂಗೇಜ್ಮೆಂಟ್ ನಿಲ್ಸ್ಬಿಡಮ್ಮ ಪ್ಲೀಸ್ ಅಮ್ಮ. ಹೋಗೆ, ನನ್ನ ಮುಟ್ಬೇಡ ಅಂತ ಹೇಳಿಲ್ವಾ? ಅಪ್ಪ ನೀವಾದ್ರೂ ನನ್ನ ಮಾತನ್ನ ಅರ್ಥ ಮಾಡ್ಕೊಳ್ಳಿ ಅಪ್ಪ. ಅಪ್ಪ ಪ್ಲೀಸ್ ಅಪ್ಪ, ನೀವಾದ್ರೂ. ಅಪ್ಪ ಏನಾಯ್ತ್ರಿ? ಅಪ್ಪ ಏನಾಯ್ತ್ರಿ? ರೀ ಮಾತಾಡ್ರಿ, ಏನಾಗ್ತಾ ಇದೆ? ರೀ ಏನಾಗ್ತಿದೆ ರೀ? ಅಪ್ಪ ಅಪ್ಪ ರೀ ರೀ ಅಪ್ಪ ರೀ ಅಯ್ಯೋ ದೇವ್ರೆ, ಅಪ್ಪಿ ತಪ್ಪಿ ನಾನೇನಾದ್ರೂ ನನಗೆ ಮದುವೆ ಆಗಿರೋ ಸತ್ಯ ಹೇಳಿದ್ರೆ ನಮ್ಮಪ್ಪ ಸತ್ಯ ಹೋಗ್ತಾರ. ಹಾಗೇನಾದ್ರೂ ಆದ್ರೆ ಏನ್ ಮಾಡೋದು? ನಾಳೆ ನಂಗೆ ನಡೆಯೋ ಎಂಗೇಜ್ಮೆಂಟ್ ತಡಿಬೇಕು ಅಂದ್ರೆ ಕಡೆ ಪಕ್ಷ ನಂಗೆ ಈ ಮದುವೆ ಇಷ್ಟ ಇಲ್ಲ ಅಂತಾದ್ರೂ ವಾದಿಸ್ಬೇಕು. ಆದ್ರೆ ಹೇಗೆ? ಈಶ್ವರ, ಎಂಥ ಬಿಕ್ಕಟ್ಟಿನ ಪರಿಸ್ಥಿತಿಲಿ ನನ್ನನ್ನು ಸಿಲುಕಿಸ್ಬಿಟ್ಟಿಯಪ್ಪ. ಒಂದು ಹೆಣ್ಣಿಗೆ ಒಂದೇ ತಾಳಿ, ಇನ್ನೊಂದು ತಾಳಿ ಬೀಳೋದನ್ನ ನಾನು ತಡಿಯೋಕೆ ಹೋದ್ರೆ ಅದು ನಮ್ಮಪ್ಪ ಅಮ್ಮನ ಜೀವಕ್ಕೆ ಬೇಲಿ ಆಗ್ತಿದೆ. ಹಾಗಂತ ಸುಮ್ಮನೆ ಇದ್ರೆ ನಾನು ಬದುಕಿದ್ದು ಸತ್ತ ಹಾಗೆ. ಎಂಥ ಕೆಲಸ ಮಾಡ್ದ ಈ ಅಭಯ್. ನನ್ನ ಮಾತು ಕೇಳೋ ಅಂತ ಹುಡುಗಿನ ಹುಡ್ಕೊಳ್ಳೋ ಅಂತಂದರೆ ಯಾವಳೋ ಹಳ್ಳಿ ಗುಗ್ಗುನ ಹುಡ್ಕೊಂಡು ಬಂದಿದ್ದಾನೆ. ಇಡಿಯಟ್. ಮೇ ಐ ಕಮ್ ಇನ್? ಕಮ್ ಇನ್. ಏನು ವಿಷಯ? ಒಂದಷ್ಟು ಫೈಲ್ಸ್ ಇತ್ತು, ವೆರಿಫೈ ಮಾಡಿ ಸಿಗ್ನೇಚರ್ಸ್ ಬೇಕಿತ್ತು. ವಾಟ್ ಈಸ್ ರಾಂಗ್ ವಿತ್ ಯು? ಹೆಂಗಂದ್ರೆ ಹಂಗೆ ಟ್ಯಾಲಿ ಮಾಡಿದ್ಯಲ್ಲ. ಇದನ್ನೆಲ್ಲ ಕಂಪನಿ ಅಕೌಂಟ್ಸ್ ಅಂತ ಅನ್ಕೊಂಡಿದ್ಯೋ ಅಥವಾ ನಿಮ್ಮ ಮನೆ ದಿನಸಿ ಲೆಕ್ಕ ಅಂತ ಅನ್ಕೊಂಡಿದ್ಯೋ? ಅಲ್ಲ, ಸರಿಯಾಗೇ ಇದೆ. 3 ಸಲ ಚೆಕ್ ಮಾಡ್ಕೊಂಡೇ ತೊಗೊಂಬಂದಿದ್ದೀನಿ. ಅಷ್ಟು ಸಲ ಚೆಕ್ ಮಾಡಿದ್ರು ನಿನ್ನ ಕೆಲಸದ ಕ್ವಾಲಿಟಿ ಹೀಗಿದೆ ಅಂತಂದ್ರೆ ನಿನ್ನ ತಲೆಯಲ್ಲಿ ಏನಿದೆ? ಐ ಆಮ್ ಸಾರಿ, ಇನ್ನೊಂದ್ಸಲಿ ಟ್ಯಾಲಿ ಮಾಡ್ಕೊಂಡು ಬರ್ತೀನಿ ಕೊಡಿ. ನೋಡು, ಒಂದೇ ಕೆಲಸನ 10 ಸಲ ಮಾಡೋಷ್ಟು ಟೈಮ್ ಇಲ್ಲ ನನಗೆ. ಕರೆಕ್ಟಾಗಿ ಕೆಲಸ ಮಾಡ್ಕೊಂಡಿರೋ ಹಾಗಿದ್ರೆ ಇರು, ಇಲ್ಲಾಂದ್ರೆ ರಿಸೈನ್ ಮಾಡ್ಕೊಂಡು ಹೋಗ್ತಾ ಇರೋ. ಅಯ್ಯೋ, ರಿಸೈನ್ವರೆಗೂ ಯಾಕೆ ಮಾತಾಡ್ತೀರಾ? ನಾನು ಇನ್ನೊಂದ್ಸಲಿ ಚೆಕ್ ಮಾಡ್ಕೊಂಡು ಬರ್ತೀನಿ. ಸಾರಿ. ಏನ್ರಿ ನೀವು ಒಂದು ಕೆಲಸ ನಾವು ನೆಟ್ಟಗೆ ಮಾಡೋಕ್ಕಾಗಲ್ವಾ? ಲೇ ಅಖಿಲ, ಯಾಕೆ ನನ್ನ ಗಂಡನ ಮೇಲೆ ಹಾಗೆ ರೇಗ್ತಿದ್ಯಾ? ಮತ್ತೆ ಹೆಂಗೆಂಗೋ ಕೆಲಸ ಮಾಡಿದ್ರೆ ಸುಮ್ಮನೆ ಇರೋಕ್ಕಾಗತ್ತಾ? ಅದು ಹಾಗಲ್ವೇ, ನನ್ನ ಗಂಡ ಸ್ವಲ್ಪ ದಡ್ಡ, ಒಪ್ಕೋತೀನಿ. ಊರಲ್ಲೆಲ್ಲ ಕೆಲಸ ಹುಡುಕಿ ಎಲ್ಲೂ ಕೆಲಸ ಸಿಗದೆ ಖಾಲಿ ಕೂತಿದ್ದ. ಅಳಿಯ ಅಂತ ಅಮ್ಮ ಅವನ್ನ ಕರೆದು ಕೆಲಸ ಕೊಟ್ಟಿದ್ದಾರೆ. ಈ ಥರ ಎಲ್ಲ ತಪ್ಪು ಮಾಡ್ತಿದ್ದಾನೆ ಅಂತ ಗೊತ್ತಾದ್ರೆ ಕೆಲ್ಸದಿಂದಾನೆ ತೆಗ್ದಾಕ್ಬಿಡ್ತಾರ ಕಣೆ. ತೆಗ್ದಾಕ್ಲಿ ಬಿಡು, ನನ್ಗೇನು. ಹೇಯ್, ಏನೇ ಮಾತಾಡ್ತಿದ್ಯಾ? ಇಷ್ಟು ವರ್ಷ ನನ್ನ ಗಂಡ ದುಡಿತಿಲ್ಲ ಅಂತ ಅವನಿಂದ ದೂರ ಇದ್ದೆ. ಈಗೇನೋ ಒಂದು 4 ಕಾಸು ಸಂಪಾದನೆ ಮಾಡ್ತಿದ್ದಾನೆ. ಅದು ಅಲ್ಲದೆ ಅಮ್ಮ ನಮ್ಗಿರೋದಕ್ಕೆ ಜಾಗನೂ ಕೊಟ್ಟಿದ್ದಾರೆ. ಈಗ ಈ ವಿಷಯ ಏನಾದ್ರೂ ಗೊತ್ತಾದ್ರೆ ಅವನ್ನ ಕೆಲ್ಸದಿಂದ ತೆಗೆದುಹಾಕೋದಷ್ಟೇ ಅಲ್ಲದೆ ನಮ್ಮನ್ನು ಬಾಡಿಗೆ ಮನೆ ಮಾಡಿ ಕೂರಿಸ್ತಾರ ಕಣೆ.
ಹೋದ್ಸಲ ಏನೋ ಅಭಯ್ ಬಂದ್ ಕಾಪಾಡ್ದ, ಆದ್ರೆ ಕೆಲ್ಸದ ವಿಷಯದಲ್ಲಿ ಅವ್ನು ತುಂಬಾ ಸ್ಟ್ರಿಕ್ಟು. ಈ ತರ ತಪ್ಪುಗಳನ್ನೆಲ್ಲ ಅವನು ಸಹಿಸಲ್ಲ. ಪ್ಲೀಸ್ ಕಣೆ, ನಿನಗೆ ಹೇಗಿದ್ರು ಗೋಲ್ಮಾಲ್ ಮಾಡಿ ಅಭ್ಯಾಸ ಅಲ್ವಾ, ನೀನೇ ಒಂಚೂರು ಅಡ್ಜಸ್ಟ್ ಮಾಡ್ಕೊಳೆ. ನೋಡು, ನಿನಗೆ ನನ್ನ ಗಂಡನ ಬೈಬೇಕು ಅನ್ಸಿದ್ರೆ ಬೈದ್ಬಿಡು, ಆದ್ರೆ ಯಾರಿಗೂ ಕೇಳಿಸ್ಬಾರ್ದು, ಕಾಣಿಸ್ಬಾರ್ದು. ನೆನ್ಪಿರ್ಲಿ. ಸುಮ್ಮನೆ ಹೋಗ್ತ್ಯಾ? ಅದ್ ಹಾಗಲ್ಲ. ಏಯ್, ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ಟಿರ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಹೊರಡು ಒಂದೇ. ರಾಕ್ಷಸಿ ರಾಕ್ಷಸಿ. ಅಮ್ಮಮ್ಮ ಕರೀತಿದ್ದಾರೆ, ಬರ್ಬೇಕಂತೆ. ಒಂದು 5 ನಿಮಿಷಮ್ಮ, ಅರ್ಜೆಂಟ್ ಕೆಲಸ ಇದೆ, ಮುಗಿಸ್ ಬರ್ತೀನಿ. ನೀವ್ ಈ ಕೆಲಸ ಮಾಡ್ಕೊಂಡು ಇಲ್ಲೇ ಇರಿ, ನಾವ್ ರೆಡಿ ಆಗಿದೀವಿ, ನಾವ್ ಹೋಗ್ತೀವಿ. ಏನ್ ಮಾಡ್ಲಿ ಪುಟ್ಟ, ಅರ್ಜೆಂಟ್ ಕೆಲಸ. ಅದೇ ಮಾಡ್ಕೊಂಡು ಕುತ್ಕೊಳ್ಳಿ. ಏನಪ್ಪ ನೀವು, ಅವಳು ಅಷ್ಟೊಂದು ವರ್ಟಾಗಿ ನಡ್ಕೊಂಡ್ರು ನೀವು ಸುಮ್ಮನೆ ಇರ್ತಿರಲ್ಲ. ಇನ್ನೇನ್ ಮಾಡ್ಲಪ್ಪ, ತೆಗ್ದೆರಡು ಬಾರಿಸಿ ಬುದ್ಧಿ ಬರುತ್ತೆ. ಅವಳು ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಬಿಡು. ತಂದೆಯಾಗಿ ಜೊತೆಯಲ್ಲಿದ್ದು ಜವಾಬ್ದಾರಿಯಿಂದ ನೋಡ್ಕೊಂಡಿದ್ದಿದ್ರೆ ಅವಳು ಈ ಥರ ಮಾಡ್ತಿರ್ಲಿಲ್ಲ ಕಣೋ. ನಾನು ಮಾಡಿರೋ ತಪ್ಪನ್ನ ನಾನೇ ಸರಿ ಮಾಡ್ಕೋತೀನಿ. ಒಂದಲ್ಲ ಒಂದು ದಿವಸ ಎಲ್ಲ ಸರಿ ಹೋಗುತ್ತೆ. ಅದೆಲ್ಲ ಬಿಡು, ನಿನ್ನಿಂದ ನನಗೊಂದು ಹೆಲ್ಪ್ ಬೇಕು. ಹೆಲ್ಪಾ? ಹೇಳಿಯಪ್ಪ. ಈ ಫೈಲ್ ತಗೋ. ನಾನೆಲ್ಲ ಚೆಕ್ ಮಾಡಿದ್ದೀನಿ, ನೀ ಒಂದ್ಸಲಿ ವೆರಿಫೈ ಮಾಡಿ ಎಲ್ಲ ಕರೆಕ್ಟಾಗಿದೆ ನೋಡು. ಎಲ್ಲ ಕರೆಕ್ಟಾಗಿ ಇದೆಯಲ್ಲಪ್ಪ. ಹೌದಾ? ಅಂದರೆ ನನ್ನ ಅನುಮಾನ ನಿಜ ಆಯಿತು. ಅಖಿಲ ಮೋಸ ಮಾಡ್ತಿದ್ದಾಳೆ. ಮೋಸನಾ? ಅಂಥದ್ದೇನಾಯ್ತಪ್ಪ? ಪ್ರೀತು, ಅಖಿಲ ತುಂಬ ಡೇಂಜರು. ಅತ್ತೆ ಹೇಳಿದ್ದು ನಿಜ. ಅಭಯ್ಗೆ ಅವಳಿಂದ ತೊಂದರೆ ಇದೆ. ಆದರೆ ಅವನು ಅಕ್ಕ ಅಕ್ಕ ಅಂತ ತುಂಬ ಹಚ್ಕೊಂಡಿದ್ದಾನೆ. ಅವನು ಬುದ್ಧಿ ಹೇಳೋದು ಹೇಗೋ. ಏನಾಯ್ತಪ್ಪ ಅಂಥದ್ದು? ಒಂದೆರಡಾದ್ರೆ ಹೇಳ್ಬೋದು ಕಣೋ, ತುಂಬ ಇದೆ. ಅಖಿಲ ಒಳೊಳಗೆ ಏನೋ ನಡೆಸ್ತಿದ್ದಾಳೆ. ಹೌದಾ? ಹೌದು ಕಣೋ. ಸರಿ ಸರಿ, ನಿನಗೆ ಲೇಟ್ ಆಗತ್ತೆ, ಇದನ್ನೆಲ್ಲ ಆಮೇಲೆ ಮಾತಾಡೋಣ. ಮೊದಲೇ ನಿನ್ನ ತಂಗಿ ಕೋಪಿಷ್ಟೇ. ನೀವು ಹೋಗ್ದಿದ್ರೆ ಇಬ್ರನ್ನು ಕೊಂದುಬಿಡ್ತಾಳಷ್ಟೇ. ಸರಿಯಪ್ಪ. ಏನೋ ದಿನಕರ, ಹೋಗಿ ಹೋಗಿ ಆ ಮುದುಕಿ ಮತ್ತೆ ನಂಬ್ತಾ ಇದೆಯಾ ನೀನು? ಅದು ಸಾಲದು ಅಂತ ನಾನು ಸರಿ ಇಲ್ಲ ಅಂತ ನಿನ್ನ ಮಗನ ತಲೆ ತುಂಬಕ್ಕೆ ಹೊರಟಿದ್ಯಾ?